ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ನಗರದಲ್ಲಿ ಸಂಚಾರಿ ಪೊಲೀಸರು ಅನವಶ್ಯಕವಾಗಿ ದ್ವಿಚಕ್ರ ವಾಹನ ಸವಾರರಿಗೆ ತೊಂದರೆ ನಿವಾರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಮನವಿ ಸಲ್ಲಿಸಿತು. ರಾಯಚೂರು ನಗರದಲ್ಲಿ ಬಸವೇಶ್ವರ ವೃತ್ತ, ಗಂಜು ವೃತ್ತ, ಸ್ಟೇಷನ್ ವೃತ್ತ, ಕೇಂದ್ರ ಬಸ್ ನಿಲ್ದಾಣ ಮುಂಭಾಗ ಹಾಗೂ ನವೋದಯ ಚೆಕ್ ಪೋಸ್ಟ್, ಕಾಸವಿ ಬಾವಿ ಹತ್ತಿರ, ಸದರ್ ಬಜಾರ್ ಪೊಲೀಸ್ ಠಾಣೆ ಮುಂಭಾಗ ಹಾಗೂ ಗದ್ವಲ್ ರಸ್ತೆ ಸೇರಿದಂತೆ ಸುಮಾರು ಕಡೆ ಪೊಲೀಸರು ಹೆಲ್ಮೆಟ್ ಮತ್ತು ದಾಖಲೆಗಳು ಸೇರಿದಂತೆ ಸರಿಯಾಗಿ ಚೆಕ್ ಮಾಡದೆ ಅಥವಾ ತುರ್ತಾಗಿ ಆಸ್ಪತ್ರೆಗೆ ಹೋಗಲು ಬಿಡದೆ ತೊಂದರೆ ನೀಡಲಾಗುತ್ತದೆ. ಏಕಾಏಕಿ ವಾಹನದ ಕೀಲಿ ಕಸಿದುಕೊಂಡು ಮೇಲಾಧಿಕಾರಿಗಳಿಂದ ಟಾರ್ಗೆಟ್ ನೀಡಲಾಗುತ್ತದೆ ಎಂದು ಸಾರ್ವಜನಿಕರಿಗೆ ಅನವಶ್ಯಕವಾಗಿ ತೊಂದರೆ ನೀಡುತ್ತಿದ್ದಾರೆ. ವಾಹನಕ್ಕೆ ಎಲ್ಲ ದಾಖಲೆಗಳು ಇದ್ದರೂ ಕನಿಷ್ಠ ರೂ. 200ಗಳು ಕೊಡಲೇಬೇಕೆಂದು ಪಟ್ಟು ಹಿಡಿದು ವಸೂಲು ಮಾಡುತ್ತಿದ್ದಾರೆ. ಹೋಕೆ ಬಾರ್ ಸೇರಿದಂತೆ ಬಾರ್ ಮತ್ತು ವೈನ್ ಶಾಪ್ಗಳ ಹತ್ತಿರ ಮದ್ಯಪಾನ ಮಾಡಿದವರನ್ನು ಕಾಯ್ದು ಅವರನ್ನು 5,500 ರಿಂದ 10,000ಗಳು ವಸೂಲು ಮಾಡುತ್ತಿದ್ದಾರೆ. ಹೀಗೆ ಪೊಲೀಸರು ಹಗಲು ದರೋಡ ಮಾಡುತ್ತಿದ್ದಾರೆ ಎಂದು ದೂರಲಾಯಿತು. ಈ ಪ್ರತಿಭಟನೆಯಲ್ಲಿ ಭರತ್ ಕುಮಾರ್, ನರೇಶ್, ಸಂದೀಪ್, ಪರಶುರಾಮ್, ಸತೀಶ್ ಕುಮಾರ್ ಉಪಸ್ಥಿತರಿದ್ದರು. ನಮಗೆ ಮೇಲಾಧಿಕಾರಿಗಳು ಟಾರ್ಗೆಟ್ ಕೊಟ್ಟಿದ್ದಾರೆ ಎಂದು ಸಾರ್ವಜನಿಕರಿಗೆ ಅನಾವಶ್ಯಕವಾಗಿ ತೊಂದರೆ ನೀಡುತ್ತಿದ್ದಾರೆ. ದಿನಾಂಕ 21/1/2025 ಹೆಲ್ಮೆಟ್ ಇಲ್ಲವೆಂದು ಏಕಾಏಕಿ ಕೀಲಿಯನ್ನು ಕಸಿದುಕೊಂಡು ದಂಡವನ್ನು ಪಾವತಿಸಿದರೆ ಮಾತ್ರ ಕೀಲಿ ಕೊಡುತ್ತೇವೆ. ಹೀಗೆ ರಾಯಚೂರಿನಲ್ಲಿ ಸಂಚಾರಿ ಪೊಲೀಸರಿಂದ ಸಾರ್ವಜನಿಕರಿಗೆ ಅನಾವಶ್ಯಕ ತಪಾಸಣೆಯಿಂದ ತೀವ್ರ ತೊಂದರೆ ನೀಡುತ್ತಿದ್ದಾರೆ. ಎಲ್ಲ ದಾಖಲೆಗಳು ಇದ್ದರೂ ಸಹ ಕನಿಷ್ಠ ರೂ. 200ಗಳಿಂದ ಕೊಡಲೇಬೇಕೆಂದು ಪಟ್ಟು ಹಿಡಿದು ವಸೂಲಿ ಮಾಡುತ್ತಿದ್ದಾರೆ. ಓಕೆ ಬಾರ್ ಅಂತೆ ಬಾರ್ ಮುಂದೆ ವೈನ್ ಶಾಪ್ಗಳ ಹತ್ತಿರ ಮದ್ಯಪಾನ ಮಾಡುವವರನ್ನು ಅವರನ್ನು ಹಿಂಬಾಲಿಸಿಕೊಂಡು ಹೋಗಿ ಕುಡಿದಿದ್ದು ಎಂದು ಅವರಿಂದ 5,000 10,000 ವಸೂಲಿ ಮಾಡುತ್ತಿದ್ದಾರೆ. ಹೀಗೆ ಪೊಲೀಸರು ಹಗಲು ದರೋಡೆ ಮಾಡುತ್ತಿದ್ದಾರೆ. ಪೊಲೀಸ್ ತಪಾಸಣೆಯ ವಿಪರೀತವಾಗಿ ಸಂಚಾರರಿಗೆ ಕಿರುಕುಳ ನೀಡುವುದರಿಂದ ಸಾರ್ವಜನಿಕರು ಪೊಲೀಸರ ಕಿರುಕುಳ ಮತ್ತು ದೌರ್ಜನ್ಯದಿಂದ ಸಂಚಾರ ಮಾಡಲು ತೊಂದರೆ ಮತ್ತು ಹಿಂದೇಟು ಹಾಕುತ್ತಾ ತಮ್ಮ ಕೆಲಸಗಳ ಮೇಲೆ ಅಲೆದಾಡಲು ನಿರಾಸಕ್ತರಾಗಿರುತ್ತಾರೆ. ಈಗಾಗಲೇ ಸುಮಾರು ಸ್ಥಳೀಯ ಗುಣಮಟ್ಟದ ಹೆಲ್ಮೆಟ್ಗಳು ಮಾರಾಟ ಮಾಡಿ ಹಗಲು ದರೋಡೆ ಮಾಡಿದವರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದರೆ ಪ್ರತಿಯೊಂದು ವಾಹನ ಸವಾರರನ್ನು ಗುರಿಯಾಗಿಸಿಕೊಂಡು ಬಲಿಪಶು ಮಾಡುವುದು ನ್ಯಾಯಸಮ್ಮತವಲ್ಲ. ಕಾರಣ ದಯಾಳುಗಳಾದ ತಾವುಗಳು ಸದರಿ ಈ ವಿಷಯವನ್ನು ಪರಿಗಣಿಸಿ ಹೆಲ್ಮೆಟ್, ವಾಹನ ದಾಖಲೆಗಳನ್ನು ಕುಂಟ ನೆಪಗಳ ಮೇಲೆ ನಮ್ಮ ರಾಜ್ಯ ಸದಸ್ಯರು ಮೈಕ್ರೋ ಫೈನಾನ್ಸ್ ಕಿರುಕುಳದ ಪ್ರಕರಣದಲ್ಲಿ ಜಿಲ್ಲಾಡಳಿತ ದಿನಾಂಕ 24ರ ಒಳಗೆ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅವರು ರಾತ್ರಿ ಧರಣಿ ನಡೆಸಬೇಕಾಗುತ್ತದೆ ಎಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಮೀದ್ ಖಾನ್ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮೈಕ್ರೋ ಫೈನಾನ್ಸ್ ಕಿರುಕುಳ ತೀವ್ರವಾಗಿದೆ. ಮಹಿಳೆಯರಿಗೆ ಸಾಲ ನೀಡಿ ಮರುಪಾವತಿಸಲು ಮಹಿಳೆಯರಿಗೆ ಕಿರುಕುಳ ನೀಡಲಾಗುತ್ತಿದೆ. ಸಾಲದ ಮೇಲೆ ಚಕ್ರಬಡ್ಡಿ ಮೊತ್ತ ಹಿಂದಿರುಗಿಸಲು ದೌರ್ಜನ್ಯ ಮಾಡಲಾಗುತ್ತದೆ. RBI ನಿಯಮ ಅನ್ವಯ 1.10 ಬಡ್ಡಿ ಸ್ವೀಕರಿಸಬೇಕು. ಆದರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಬೇಕಾಬಿಟ್ಟಿ ವಿಧಿಸುವ ಮೂಲಕ ತೊಂದರೆ ನೀಡಲಾಗುತ್ತಿದೆ. ಮೈಕ್ರೋ ಫೈನಾನ್ಸ್ ದೌರ್ಜನ್ಯ ಮತ್ತು ದಬ್ಬಾಳಿಕೆಯಿಂದ ಆತ್ಮಹತ್ಯೆಗೆ ಶರಣಾಗುವಂತಹ ಪ್ರಕರಣಗಳು ನಡೆದಿದೆ. ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ನಿರಂತರ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಿನ್ನೆಲೆಯಲ್ಲಿ 24ರವರೆಗೆ ಕ್ರಮ ಕೈಗೊಳ್ಳದಿದ್ದರೆ ನಿಶ್ಚಿತವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಬೇಕಾಗುತ್ತದೆ ಎಂದು ಹೇಳಿದರು. ಹೊಲಗಳಲ್ಲಿ ನರೇಗಾ ಅಥವಾ ಭತ್ತ, ಹತ್ತಿ, ಕೂಲಿ ಕೆಲಸ ಮಾಡಿದರೆ ಮಾತ್ರ ಅವರ ಮನೆಗಳಿಗೆ ಏನು ಉಪಜೀವನ ನಡೆಸೋಕೆ ಅವರಿಗೆ ದುಡ್ಡು ಬರುತ್ತೆ. ರಾಯಚೂರು ಜಿಲ್ಲೆ ಅತಿ ಹೆಚ್ಚು ಹಿಂದುಳಿದ ಜಿಲ್ಲೆ. ಇಲ್ಲಿ ಸರಿಸುಮಾರು ಒಂದು 34 ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳು, ರಾಜ್ಯ ಮತ್ತು ಅಂತಾರಾಜ್ಯ ಬ್ಯಾಂಕ್ಗಳು RBI ಸುತ್ತೋಲೆಯನ್ನು ಏನು ತಿರಸ್ಕರಿಸಿ ಅವರ ರೆಪೋ ರೇಟು ಏನು ರಾಜ್ಯದ ಕೇಂದ್ರದ ಏನು ಹಣಕಾಸು ಸಚಿವೆ ಸೀತಾರಾಮನ್ ಮೇಡಮ್ ಅವರು ರೆಪೋ ರೇಟಲ್ಲಿ ಏಪ್ರಿಲ್ 1, 2022ಕ್ಕೆ ಏನು ₹1 10 ಪೈಸಾ 75 ಪೈಸಾ ನಿಗದಿ ಮಾಡಿದ್ದಾರೆ. ಇವರು ಒಂದು ಕಂತು ಕಟ್ಟಿಲ್ಲ ಅಂತಂದ್ರೆ ಅವರೇ ತಿಳಿದಂಥ ಬಡ್ಡಿ, ಆ ಬಡ್ಡಿಗೆ ಮತ್ತಷ್ಟು ಬಡ್ಡಿ ಹಾಕಿ ಬ್ಯಾಂಕಿನ ಕೆಲ ಅವಿದ್ಯಾವಂತ ಸಿಬ್ಬಂದಿಗಳು 5ನೇ ಕ್ಲಾಸು 6ನೇ ಕ್ಲಾಸು ಓದಿರ್ತಾರೆ, ಬಂದು ಹೆಣ್ಮಕ್ಕಳಿಗೆ ಅವರು ಬ್ಯಾಂಕ್ ನಿಗದಿತ ಸಮಯ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ, ರಾತ್ರಿ ವೇಳೆ 7:30 8 ಗಂಟೆಗೆ ಹೊಲದಿಂದ ಬಂದಿರ್ತಾರೆ. ಅವ್ರ ಹತ್ರ ಏನು ಹೊಲಕ್ಕೆ ಹೋಗಿ ಅವರು ಗಿಡದಿಂದ ದುಡ್ಡು ಕಿತ್ಕೊಂಡು ಬರಲ್ಲ. ರಾತ್ರಿ 8ವರೆಗೆ ಬಂದು
ನೀವು ಈ ಕಂತು ಕಟ್ಟೋದಾದರೆ ಕಟ್ಟಿ, ಇಲ್ಲ ಅಂತಂದರೆ ನೀವೇನಾದರೂ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಿ. ಇನ್ಶೂರೆನ್ಸ್ ಮೂಲಕ ನಾವು ಈ ಸಾಲದ ಮೊತ್ತವನ್ನು ನಾವು ಕ್ಲೈಮ್ ಮಾಡಿಕೊಳ್ತೇವೆ ಅನ್ನೋದು ಒಂದು ವಿಷಯ ಮಾನ್ವಿ ತಾಲೂಕಿನಲ್ಲಿ ಹರಿದಾಡಿದೆ. ಯುವಜನರ ಸಮಸ್ಯೆ ದೇಶದ ಯುವ ಜನರ ನಿರುದ್ಯೋಗ ಸಮಸ್ಯೆ ಕರ್ನಾಟಕದಲ್ಲಿ ವ್ಯಾಪಕವಾಗಿದ್ದು, ಈ ಬಗ್ಗೆ ರಾಜ್ಯ ಸರ್ಕಾರದ ಗಮನ ಸೆಳೆಯಲು ದಿನಾಂಕ 26ರಂದು ಬೆಳಗಾವಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಸಮಾವೇಶ ನಡೆಸಲಾಗುತ್ತದೆ ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯ್ ಪೋಲ್ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗ ಸಂಖ್ಯೆ ಗಂಭೀರವಾಗಿ ಸ್ವರೂಪಕ್ಕೆ ತಲುಪಿದೆ. ಕೇಂದ್ರ ಮತ್ತು ರಾಜ್ಯದಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿ ಇದ್ದರೂ ಭರ್ತಿ ಮಾಡುತ್ತಿಲ್ಲ. ಗುತ್ತಿಗೆ ಆಧಾರದಲ್ಲಿ ನೇಮಿಸಿಕೊಳ್ಳುವ ಮೂಲಕ ಯುವಕರಿಗೆ ಶಾಶ್ವತ ಉದ್ಯೋಗ ಅವಕಾಶವನ್ನು ವಂಚಿಸಲಾಗುತ್ತಿದೆ. ಉತ್ತಮ ಶಿಕ್ಷಣ ಮತ್ತು ಕೌಶಲ್ಯ ಹೊಂದಿದ್ದರೂ ಅವು ಯುವಕರಿಗೆ ಅವಕಾಶಗಳು ದೊರೆಯುತ್ತಿಲ್ಲ. ಈ ಬಗ್ಗೆ ಸರ್ಕಾರಕ್ಕೆ ಒತ್ತಾಯಿಸಿದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಹಿನ್ನೆಲೆಯಲ್ಲಿ ಜಾಗೃತಿ ಮೂಡಿಸಲು 26ರಂದು ಬೆಳಗಾವಿನಲ್ಲಿ ಸಮಾವೇಶ ನಡೆಸಲಾಗುತ್ತದೆ ಎಂದು ಹೇಳಿದರು. ಸ್ವಯಂ ಉದ್ಯೋಗ ಮಾಡಲು ಮುಂದಾದರೆ ಇಲ್ಲಿ ಭ್ರಷ್ಟಾಚಾರ ಸ್ವಯಂ ಉದ್ಯೋಗ ಮಾಡೋಕ್ಕೆ ಯುವಜನರಿಗೆ ಸಾಧ್ಯ ಆಗ್ತಿಲ್ಲ. ಮತ್ತು ಆಮೇಲೆ ಬ್ಯಾಂಕ್ಗಳಲ್ಲಿ ಲೋನ್ ಕೇಳೋದು, ಸ್ವಯಂ ಉದ್ಯೋಗ ಮಾಡಕ್ಕೆ ಹೋದರೆ ಲೋನ್ ಕೇಳಕ್ಕೆ ಹೋದರೆ ಭಾಳಷ್ಟು ಶ್ಯೂರಿಟಿ ಮತ್ತು ಗ್ಯಾರಂಟಿ ಅಂತೇಳಿ ಒಂದು ಅಡ್ಡಗಾಲಾಗ್ತಿದ್ದಾರೆ. ಮತ್ತು ಆಮೇಲೆ ಈಗ ಸಾಮಾನ್ಯ ಜನರಿಗೆ ಶಿಕ್ಷಣ ಮತ್ತು ಕೌಶಲ್ಯ ತರಬೇತಿ ಸಿಗಬೇಕಂದ್ರೆ ಅದಂತೂ ಭಾಳ ಕಷ್ಟ ಆಗಿದೆ. ಮತ್ತು ಆಮೇಲೆ ಸರ್ಕಾರದ ದುರಾಡಳಿತ ಮತ್ತು ಭ್ರಷ್ಟಾಚಾರ ರಾಜ್ಯದಲ್ಲಿ ನಿರುದ್ಯೋಗ ವ್ಯಾಪಕವಾಗಿ ವೃದ್ಧಿಸಲು ಮೂಲ ಕಾರಣವಾಗಿದೆ. ಭಾರತದ ಯುವ ಜನತೆಗೆ ಭ್ರಷ್ಟಾಚಾರಿ ಜೆಸಿಬಿ ಪಕ್ಷಗಳು ಅವರ ಲಾಭಕ್ಕಾಗಿ ಯುವ ಜನರಲ್ಲಿ ಜಾತಿ ಮತದ ಬೀಜವನ್ನು ಬಿತ್ತಿ ತಮ್ಮ ಸ್ನೇಹಿತರ ವಿರುದ್ಧವೇ ದ್ವೇಷವನ್ನು ಕಟ್ಟುತ್ತಿದ್ದಾರೆ. ಜೆಸಿಬಿ ಪಕ್ಷಗಳು ತಮ್ಮ ಪ್ರಚಾರಕ್ಕೆ ಯುವ ಜನರನ್ನು ಬಳಸಲು ಅವರನ್ನು ಹೆಂಡ, ಸಾರಾಯಿ, ಗಾಂಜಾ, ಡ್ರಗ್ಸ್, ಜೂಜು, ಮೋಜು, ಬೆಟ್ಟಿಂಗ್ ಅಂತ ಕೆಟ್ಟ ಚಟದಲ್ಲಿ ಬಲಿ ಮಾಡುತ್ತಿದ್ದಾರೆ. ಇದರಿಂದ ರಾಜ್ಯದಲ್ಲಿ ರೇಪು, ಸುಲಿಗೆ, ಕಳ್ಳತನ, ದರೋಡೆತನ ಹೆಚ್ಚಾಗುತ್ತಿದೆ. ಜೆಸಿಬಿ ಪಕ್ಷಗಳು ಯುವ ಜನರ ಒಳಿತಿಗಾಗಿ ಮುಂದಿನ ಭವಿಷ್ಯ ಇಲ್ಲಿವರೆಗೆ ಯಾವುದೇ ಪ್ರಗತಿ ಆಗಿಲ್ಲ. ಇಡೀ ಯೋಜನೆ ದಿಕ್ಕು ತಪ್ಪಿ ಬೌದ್ಧ ಧರ್ಮದ ಕೆಲ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನವೆಂಬರ್ 15ರಿಂದ ಆರಂಭಗೊಂಡ ಪಾದಯಾತ್ರೆ ಇದೇ ತಿಂಗಳ 24ರಂದು ಬೆಂಗಳೂರಿಗೆ ತಲುಪಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಿದೆ ಎಂದು ಸನತಿ ಪಂಚಶೀಲ ಪಾದಯಾತ್ರೆ ಸಮಾರೋಪ ಸಮಾರಂಭ ಸಂಘಟನಾ ಸಮಿತಿ ತಿಳಿಸಿದೆ. ಸಮಿತಿಯ ಸಂಚಾಲಕರಾದ ರವೀಂದ್ರ ಪಟ್ಟಿ ಮತ್ತು ಎಂಆರ್ ಬೇರಿ ಅವರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ಬೌದ್ಧ ಧರ್ಮಗಳ 16 ಬೇಡಿಕೆಗಳ ಈಡೇರಿಕೆಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಗುತ್ತದೆ. ಚಕ್ರವರ್ತಿ ಅಶೋಕರ 2ನೇ ರಾಜ್ಯ ಮತ್ತು ಬೌದ್ಧ ಧರ್ಮದ ಅತ್ಯಂತ ಪ್ರಮುಖ ಸ್ಥಾನವೆಂದು ಗುರುತಿಸಿಕೊಂಡ ಸನತಿಯನ್ನು ಸಮಗ್ರ ಅಭಿವೃದ್ಧಿಗೊಳಿಸಲು ಸನತಿ ಅಭಿವೃದ್ಧಿ ಪ್ರಾಧಿಕಾರ ಯೋಜನೆ ರಚಿಸುವಂತೆ ಆಗ್ರಹಿಸಲಾಗುತ್ತದೆ. ಆಂಧ್ರದ ಮಾದರಿಯಲ್ಲಿ ಕನಿಷ್ಠ ಎಕರೆ ಪ್ರದೇಶದಲ್ಲಿ ಜಾಗತಿಕ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಿ ಸನತಿಯನ್ನು ಹೇಡ್ ಸ್ಪಾಟ್ ಪ್ರವಾಸಿ ತಾಣವನ್ನಾಗಿ ಮಾಡುವಂತೆ ಕೋರಲಾಗುತ್ತದೆ. 2025 ಫ್ರೀಡಂ ಪಾರ್ಕ್ನಲ್ಲಿ ಅದು ಸಮಾರಂಭ ಜರುಗಲಿದೆ. ಆ ಸಮಾರಂಭಕ್ಕೆ ರಾಜ್ಯದಿಂದ ಎಲ್ಲ ಜಿಲ್ಲೆಯ ಬೌದ್ಧ ಉಪಾಸಕರು, ಉಪಾಸಿಕೆಯರು ಮತ್ತು ಬೌದ್ಧ ಅನುಯಾಯಿಗಳು ಮತ್ತು ಬೌದ್ಧ ಭಿಕ್ಷುಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಇದು ಬೌದ್ಧ ಉಪಾಸಕರ ಬೌದ್ಧ ಧರ್ಮಗಳ ಉಪಜಾತಿ ನಮೂದಿಸದೆ ನವಬೌದ್ಧ ದಾಖಲಿಸಿದ ಪರಿಶಿಷ್ಟ ಅಭ್ಯರ್ಥಿಗಳಿಗೆ ಜಾತಿ ದೃಢೀಕರಣ ಸಂದರ್ಭದಲ್ಲಿ ತಿರಸ್ಕಾರ ಮಾಡುತ್ತಿದೆ. ಕೂಡಲೇ ಸಮಾಜ ಕಲ್ಯಾಣ ಇಲಾಖೆ ಸ್ಪಷ್ಟೀಕರಣ ನೀಡಿ ಆದೇಶ ಹೊರಡಿಸಿ ನವಬೌದ್ಧರನ್ನು ಪರಿಶಿಷ್ಟ ಎಂದು ಪರಿಗಣಿಸಬೇಕು. ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ 2A ಪ್ರಮಾಣ ಪತ್ರ ಪಡೆದ ಬೌದ್ಧರ ಅಭಿವೃದ್ಧಿಗಾಗಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಿವಿಧ ಯೋಜನೆಗಳು ಬೌದ್ಧ ಧರ್ಮೀಯರಿಗೆ ಪ್ರತ್ಯೇಕ ಗುರಿ ನಿಗದಿಪಡಿಸಬೇಕು. ರಾಜ್ಯದ ಪ್ರತಿ ಪಂಚಾಯಿತಿ, ತಾಲೂಕು, ಜಿಲ್ಲಾ ಕೇಂದ್ರಗಳಲ್ಲಿ ಬೌದ್ಧ ವಿಹಾರ ನಿರ್ಮಾಣ ಮಾಡಲು ಕನಿಷ್ಠ 5ರಿಂದ 10 ಎಕರೆ ಜಮೀನನ್ನು ಕಾಯ್ದಿರಿಸಬೇಕು. ಆಸಕ್ತ ಬೌದ್ಧ ಸಂಘ ಸಂಸ್ಥೆಗಳಿಗೆ ಭೂ ಮಂಜೂರಾತಿ ಯಾವುದೇ ವಿಳಂಬ ಮಾಡದೆ ನೀಡಬೇಕು. ಯಾದಗಿರಿ ಜಿಲ್ಲೆಯ ಶಹಾಪುರ ವಿಶ್ವವಿಖ್ಯಾತ
ಮಲಗಿರುವ ಬುದ್ಧರ ಬೆಟ್ಟದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪ್ರವಾಸಿ ತಾಣ ಎಂದು ಘೋಷಿಸಿ ಕೋಟ್ಯಾಂತರ ರೂಪಾಯಿಗಳ ಅನುದಾನ ನೀಡಿದೆ. ಈ ಸ್ಥಳದ ಅಭಿವೃದ್ಧಿಗಾಗಿ 50 ಎಕರೆ ಪ್ರದೇಶ ಹಾಸ್ಟೆಲ್ ಹಾಗೂ ವಸತಿ ಶಾಲೆ ಕಾಲೇಜುಗಳ ಹೊರಗುತ್ತಿಗೆ ಸಿಬ್ಬಂದಿಗಳ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಕಳೆದ 20 ವರ್ಷಗಳಿಂದ ಕಡಿಮೆ ಸಂಬಳಕ್ಕೆ ವಸತಿ ನಿಲಯ ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡುತ್ತಿರುವ ಅಡುಗೆಯವರು, ಅಡುಗೆ ಸಹಾಯಕರು, ಸ್ವಚ್ಛಗಾರರು, ಕಾವಲುಗಾರರು, ಡಿ ಗ್ರೂಪ್ ಅಟೆಂಡರ್, ಕಂಪ್ಯೂಟರ್ ಆಪರೇಟರ್, ಡಾಟಾ ಎಂಟ್ರಿ ಆಪರೇಟರ್ಗಳು, ಹೊರಗುತ್ತಿಗೆ ಶಿಕ್ಷಕರು, ದಿನಕೂಲಿ ನೌಕರರು ಯಾವುದೇ ಭದ್ರತೆ ಇಲ್ಲದೆ ನಿರಂತರವಾಗಿ ಕೆಲಸ ಮಾಡಲಾಗಿದೆ. ಗುತ್ತಿಗೆದಾರ ಆರ್ಡರ್ ಮಾಡಲಾರ್ದೇ 4-5 ತಿಂಗಳ ದುಡಿಸ್ಕೊಂಡು ಅವ್ರಿಗೆ ಮನೆ ಕಳಿಸ್ಯಾರ. ಅವ್ರಿಗೆ ಏನಂದರೆ ವೇತನ ಆಗಿಲ್ಲ. ಅವನು ಪೂರ್ಣವಾಗಿ ಅವ್ರಿಗೆ ವೇತನ ಆಗಬೇಕು. ನಮಗೆ ಏನಪ್ಪ ಅಂದರೆ ನೇರವಾಗಿ ಇಲಾಖೆಯಿಂದ ಪೇಮೆಂಟ್ ಆಗಬೇಕು. ಏಜೆನ್ಸಿ ಮೂಲಕ ಪೇಮೆಂಟ್ ರದ್ದುಗೊಳಿಸ್ಬೇಕು. ಆಮೇಲೆ ಸುಮಾರು ದಿನಗಳು ಇಲ್ಲಿಂದ 30-40 ವರ್ಷ ಇಲ್ಲ, ಸುಮಾರು 10-15 ವರ್ಷಗಳಿಂದ ಕೆಲಸ ಮಾಡಿದವರಿಗೆ ಅವ್ರಿಗೆ ಏಕೈಕವಾಗಿ ವಯಸ್ಸಾಗಿದೆ ಅಂತ ಹೇಳಿ ತೆಗೆದುಹಾಕಿದ್ದಾರೆ. ಕೆಲವೊಬ್ಬರಿಗೆ ವಯಸ್ಸಾಗಿದೆ, ಕೆಲವೊಬ್ಬರಿಗೆ ವಯಸ್ಸಾಗಿಲ್ಲ. ಅಂಥವ್ರಿಗೆ ವಯಸ್ಸಾಗಲಾರ್ದವ್ರಿಗೆ ಮರು ನೇಮಕ ಮಾಡಿಕೊಂಡು ಇಲ್ಲ ದುಡ್ದವರಿಗೆ ಅವ್ರ ಮನೆಗೆ ಏನು ಆರ್ಥಿಕ ಪರಿಸ್ಥಿತಿ ಮತ್ತೆ ಅವರು ಯಾರು ಸಚಿವರಲ್ಲಿ ಅವ್ರಿಗೆ ಯಾರಿಗೆ ದುಡ್ದವರಿಗೆ ಮರು ನೇಮಕ ಮಾಡಿಕೆ ಅವಕಾಶ ಕೊಡಿರಬೇಕು. ಸರ್ಕಾರಿ ಸುತ್ತಲೆಗಳೇನೋ ಪ್ರಕಾರ ಅದ್ರ ಪ್ರಕಾರ ಕಡಿತ ಮಾಡ್ತಿರ್ತಕ್ಕಂಥವ್ರನ್ನ ಎಲ್ಲರೂ ಮರು ನೇಮಕ ಮಾಡಿಕೊಂಡು ನಮ್ಮ ಸರಿಯಾದ ರೀತಿಯಿಂದ ಏಜೆನ್ಸಿ ಮೂಲಕ ತೆಗೆದುಗೇಸಿ ಸರ್ಕಾರದಿಂದಲೇ ವೇತನ ಮಾಡ್ಬೇಕಂತೇಳಿ ನಮ್ಮ ಬೇಡಿಕೆ ಇಟ್ಕೊಂಡಿದ್ದೀವಿ. ಒಂದು ವೇಳೆ ಸರ್ಕಾರಿ ಇದ್ರ ಬಗ್ಗೆ ಗಮನ ತಗೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ದಿನಗೂಲಿಯವರು ಒಂದು ಸ್ಟ್ರೈಕ್ ಜಾಗೃತಿ ಮೂಡಿಸ್ಕೊಂಡು ನಮ್ಮೆಲ್ಲರಿಗೂ ಜಾಗೃತಿ ಮೂಡಿಸ್ಕೊಂಡು ಉಗ್ರವಾದ ಹೋರಾಟವನ್ನು ಮಾಡಿಕೊಳ್ತೇವೆ ಅಂತೇಳಿ ನಾವೆಲ್ಲರೂ ಮಾತಾಡಿದ್ದೇವೆ. ಈ ಹೋರಾಟ ನಮಗೆ ನ್ಯಾಯ ಸಿಗೋವರೆಗೆ ಈ ಹೋರಾಟ ನಾವು ಮುಂದುವರಿಸ್ತೀವಿ. ದಯವಿಟ್ಟು ನಮಗೆ ನ್ಯಾಯ ಸಿಗಬೇಕಂತೇಳಿ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೇವೆ. ತಮ್ಮ ಹೆಸರು? ಸಾಮಣ್ಣ ಸರ್. ದೇವದುರ್ಗ ತಾಲೂಕು ರೀ. ನನ್ನ ಹೆಸರು ರೇಣುಕಾ ಅಂತ ಹೇಳ್ರಿ ಸರ್. ನಮ್ಮ ದೇವದುರ್ಗ ತಾಲೂಕಾಗ 18 ಜನ ತೆಗೆದಾಕ್ಯಾರ ಸರ್ ಕೆಲಸದಿಂದ ಮೇ ತಿಂಗಳಿಂದ. ಹಂಗಾಗಿ 4-5 ತಿಂಗಳು ಸ್ಯಾಲ್ರಿನೇ ಕೊಟ್ಟಿಲ್ಲ ಕೆಲಸ ಮಾಡ್ಕೊಂಡು. ಆ ಸ್ಯಾಲ್ರಿ ಮಾಡಿಸ್ಬೇಕ್ರಿ ನಮ್ಗೆ. ಅದು ಬಿಟ್ಟ ಅಂತ ಅಧಿಕಾರಿಗಳು ಮತ್ತೆ ತಗೋಬೇಕು. ನಮ್ಮ ಕೆಲಸಕ್ಕೆ ತಗೋಬೇಕು. ಕನಿಷ್ಠ ಏತನಂದ್ರೆ ನಮ್ಗೆ 31,000 ಸ್ಯಾಲ್ರಿ ಕೊಡ್ಬೇಕು ರೀ. 13,000 ಚಿಲ್ಲರೆ ಕೊಡ್ತಿದ್ರಿ ಸರ್. ಈಗ 12,000 ಕೊಡ್ತಾರೆ ರೀ ಸರ್. ವರ್ಷಕ್ಕೆ ಹೆಚ್ಚಾಗ್ತದೆ ರೀ ಸರ್, ಕಡಿಮೆ ಆಗ್ತದೆ ರೀ. ಹಾಂ ಅಲ್ಲ, ಎದುರು ಸಲ ಹೋಗ್ತಾ ಇದ್ರ ಮೊನ್ನೆ ಸರ್ ಬಜೆಟ್ ಇಲ್ರಿ. ಜನಸಂಖ್ಯೆ ಜಾಸ್ತಿ ಆಗ್ಯಾರ. ಜನಸಂಖ್ಯೆ ತೆಗ್ಸಿ ಹಾಕಿದ ಮೇಲೆ ನಿಮ್ಗೆ ಸ್ಯಾಲ್ರಿ ಕೊಡ್ತೀವಿ ಅಂದ್ರೆ ತೆಗ್ಸಿ ಹಾಕ್ಯಾರ. ತೆಗ್ಸಿ ಹಾಕಿದ್ರೆ ನಮ್ಗೆ ಪಗಾರನ ಕಡಿಮೆ ಕೊಡ್ತಾರೆ. ಇಷ್ಟು ವರ್ಷ ಮಾಡಿ ನಾವು ಎಲ್ಲಿಗೆ ಹೋಗ್ಬೇಕ್ರಿ? ಕೂಲಿನಲ್ಲಿ ಕರ್ಕೊಂತಾರೆ ಸರ್. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾವು 15-20 ವರ್ಷದಿಂದ ಮಾಡ್ತೀವಿ ರೀ ಸರ್. 15-20 ವರ್ಷದಿಂದ ಮಾಡ್ತೀವಿ. ಈಗ ಬೇರೆ ಕಡೆ ಆದ್ರೆ ನಮ್ಗೆ ಯಾರು ಕರಿತಾರೆ? ಹಂಗಾಗಿ ನಾವು ಬಿಟ್ಟಂತ ಅವ್ರನ್ನ ಮತ್ತೆ ಕರ್ಕೋಬೇಕ್ರಿ ಕೆಲಸಕ್ಕೆ. ಕರ್ಕಲಿಲ್ಲ ಅಂದ್ರೆ ಇವಾಗ ಮುಂದೆ ಇನ್ನು ಏನು ಮುಂದೆ? ನಾವು ಕರ್ಕಾಗಿ ಹೋರಾಟ ಮಾಡ್ತೀವಿ ಸರ್. ಟೋಟಲ್ ಎಷ್ಟು ಜನ ಇದ್ದೀರಾ? 18 ಮಂದಿನ ತೆಗ್ದಾರೆ ಸರ್ ಸದ್ಯ. ತಮ್ಮ ಹೆಸರಮ್ಮ? ಹಾಂ ರೀ. ತಮ್ಮ ಹೆಸರು? ರೇಣುಕಾ ರೀ. ದಲ್ಲಿರ್ತಕ್ಕಂಥ ನಮ್ಮ ಅರಕೇರಿ ಹೋಬಳಿಯಲ್ಲಿ ಕ್ಯಾದಿಗೇರಿ ಸೀಮಾ ಬರ್ತದೆ. ನಾರಾಯಣಪುರ ಬಲದಂಡೆಯ ವಿತರಣಾ ನಲೆ 9A ಉಪ ವಿತರಣಾ ಕಾಲುವೆಯ ಲ್ಯಾಟರಲ್ ನಂಬರ್ 5ರಲ್ಲಿ ಬರುವ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿದ್ದು, ಸದರಿ ಭೂಮಿಯ ಪರಿಹಾರ ಒದಗಿಸದೆ ಕಾಲಹರಣ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹಾಗೂ ಆದಷ್ಟು ಬೇಗನೆ ಪರಿಹಾರ ಒದಗಿಸದಿದ್ದರೆ ಜಿಲ್ಲಾಧಿಕಾರಿ ಬಳಿಯ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಮಾಡಬೇಕಾಗುತ್ತದೆ ಎಂದು ಒತ್ತಾಯಿಸಿ ದಲಿತ ರಕ್ಷಣಾ ವೇದಿಕೆ, ಶೋಷಿತ ಜನಾಂಗಗಳ ಒಕ್ಕೂಟ ಜಿಲ್ಲಾ ಘಟಕದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ರಾಯಚೂರು ಜಿಲ್ಲೆಯ ಅರಕೇರಾ ತಾಲೂಕಿನ ಕ್ಯಾದಿಗೇರ ಸೀಮಾಂತರದಲ್ಲಿ ನಾರಾಯಣಪುರ ಬಲದಂಡೆಯ 9A ಕಾಲುವೆಯ ಉಪವಿತರಣಾ ಕಾಲುವೆಯ ಲ್ಯಾಟ್ರಿಲ್ ನಂಬರ್ 5 ಕಾಲುವೆ ಹೋಗಿದ್ದು, ಒಟ್ಟು 38 ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಸುಮಾರು 10 ವರ್ಷ ಕಳೆದರೂ ರೈತರಿಗೆ ಭೂಮಿ ಪರಿಹಾರ ನೀಡಿರುವುದು ನೋಡಿದರೆ ಪರಿಶಿಷ್ಟ ಜಾತಿಯ ಚಲುವಾದಿ ಎಂಬ ಕಾರಣ ನಮ್ಮ ಸಂಘಟನೆ ಗಮನಕ್ಕೆ ಬಂದಿರುತ್ತದೆ. ಸುಮಾರು ವರ್ಷಗಳಿಂದ ಭೂಮಿಯ ಪರಿಹಾರಕ್ಕೆ ಅಲೆದಾಡಿದರೂ ಪರಿಹಾರ ಒದಗಿಸದೆ ಅಧಿಕಾರಿಗಳ ಕರ್ತವ್ಯ ಲೋಪ ಎದ್ದು ಕಾಣುತ್ತದೆ. ಸಾಕಷ್ಟು ಬಾರಿ ರೈತರು ಮನವಿ ಪತ್ರ, ಕಾಲುವೆ ಬಂದ್ ಮಾಡಿದರೂ
ಅಧಿಕಾರಿಗಳು ಗಮನ ಹರಿಸದಿರುವುದು ನೋಡಿದರೆ ಅಧಿಕಾರಿಗಳ ತಮ್ಮ ಸ್ವಂತ ಹಣ ನೀಡಿದವರ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಸಾಕಷ್ಟು ಸಲ ಮನನೊಂದು ಆತ್ಮಹತ್ಯೆ ಪ್ರಯತ್ನ ಪಟ್ಟ ಘಟನೆಗಳು ನಡೆದಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸುಮಾರು 25-38 ಜನ ರೈತರಿಗೆ ಅದ್ರ ಬಗ್ಗೆ ಭೂ ಪರಿಹಾರ ಕೊಟ್ಟಿಲ್ಲ, ಅದು ಬಂದಿಲ್ಲ. ಅದಕ್ಕೆ ಸಲುವಾಗಿ ನಾವು ಇದು ಹೋರಾಟವನ್ನು ಇಟ್ಕೊಂತಿರ್ತೀವಿ. ಬೇಡ ಇದೇ ಥರ ಬಂದಿಲ್ಲ ನಾವು ಮಾಡ್ಕೊಂತೀರ ಮುಂದಿನ ಹೋರಾಟಗಳು ಹಂಗೆ ನಾವು ಮಾಡ್ತಾ ಇರ್ತೀವಿ. ನಾವು ಒಂದು ನಮ್ಮ ರೈತರದ್ದು 38 ಜನ ಇದ್ದವರಿಗೆ 10-12 ಎಕರೆ ಭೂಮಿಯನ್ನು ಅವರು ಒತ್ತುವರಿ ಮಾಡ್ಕೋಬೇಕಾಗಿತ್ತು, ಮಾಡ್ಕೊಂಡಿಲ್ಲ. ಇನ್ನು ಬೇರೆ ಕಡೆಯಿಂದ ನಮ್ಮ ಸೆಂಟರ್ ಕೊಟ್ಟು ಲಾಟ್ರಿ ನಂಬರ್ 5 ಬಿಟ್ಟು 6, 7 ಮಾಡ್ಕೊಂಡು ಮತ್ತೆ 3 ಮಾಡ್ಕೊಂಡು ಈ ಥರ ನಮ್ಮನ್ನ ಓಡಾಡಿಸ್ತಾರೆ ಅಂತೇಳಿ ನಾವು ಮನೆಯನ್ನು ಕೊಡಕ್ಕೆ ಬಂದಿದ್ದೀವಿ. ಹೇಳ್ರಿ. ಲಾಟ್ರಿ ನಂಬರ್ 5 ಕೆನಲ್ಗೆ ನಮ್ಮದು ಸುಮಾರು 10-12 ಎಕರೆ ಭೂಮಿ ಹೋಗ್ಯದ. ಅದ್ರದ್ದು ಪರಿಹಾರ ಬಂದಿಲ್ಲ ಗೌರ್ಮೆಂಟ್ ಕಡೆಯಿಂದ. ಕೇಳಕ್ಕೆ ಬಂದ್ರೆ ಬರ್ತಾರೆ, ಈಗ ಮೊನ್ನೆ ತಿಂಗಳು ಕೊಡ್ತೀವಿ, ಈಗ ಕೊಡ್ತೀವಿ. 1 ವರ್ಷ 10 ವರ್ಷ ಆಯ್ತು, ನಮ್ಗೆ ಇಲ್ಲಿಗೆ 8-9 ವರ್ಷ ಆಯ್ತು, ಯಾವುದೇ ಪರಿಹಾರ ಬಂದಿಲ್ಲ. ಹೇಳ್ಬೇಕು ಮುಂದೆ ಏನು ಮಾಡ್ತಾರೆ ಇವಾಗ? ಮುಂದೆ ನಾವು ಇನ್ನು ಇದೇ ಥರ ಮಾಡ್ಕೊಂಡ್ರೆ ಇದೇ ಹೋರಾಟ ಮಾಡಿ ಮುಂದುವರಿಸ್ತೀವಿ ನಾವು ಅಂತ ಹೇಳಕ್ಕೆ. ತಮ್ಮ ಹೆಸರು? ನನ್ನ ಹೆಸರು ಬಸವರಾಜ, ಸಾಕಿನ ಮರಾಠ, ಶಿರ್ವಾರ ತಾಲೂಕು. ದಲಿತ ರಕ್ಷಣಾ ವೇದಿಕೆ ಕಡೆಯಿಂದ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ವಿ. ಈ ಪ್ರತಿಭಟನೆ ಉದ್ದೇಶ ಏನಪ್ಪ ಅಂತಂದರೆ, ದೇದೂರು ತಾಲೂಕಿನ ಕ್ಯಾದಿಗೇರ ಸೀಮಾಂತರ ಲಾಟ್ರಿ ನಂಬರ್ 5 ಅಲ್ಲಿ ರೈತರದು ಹೊಲಗಳನ್ನು ಕ್ಯಾನಲ್ಗೆ ಹೋಗಿ ಸುಮಾರು 10 ವರ್ಷಗಳನ್ನು ಕಳೆದರೂ ಕೂಡ ಇನ್ನುವರೆಗೆ ಯಾವುದೇ ಭೂ ಪರಿಹಾರವನ್ನು ರೈತರಿಗೆ ಕೊಟ್ಟಿರಂಗಿಲ್ಲ. ಆದ ಕಾರಣ ಇವತ್ತು ರೈತರು ಭಾಳಷ್ಟು ಕಷ್ಟಗಳನ್ನು ಅನುಭವಿಸಕತ್ತಾರೆ. ಪ್ರತಿಯೊಂದು ತಾಲೂಕಿಗೆ, ಪ್ರತಿಯೊಂದು ಇಲಾಖೆಗೆ ಹೋಗಿ ಲೆಟ್ರ್ ಕೊಟ್ಟು ಎಲ್ಲ ಮನವಿ ಕೊಟ್ಟರು ಕೂಡ ಯಾವುದೂ ಬಂದೇ ಇಲ್ಲ. ಸರ್ವೇದವರು SLU ಅಂತೇಳಿ ಸರ್ವೇದವರು ಬರ್ತಾ ಇಲ್ಲ ಅಂತ ಹೇಳ್ತಾರೆ. AW ಅವರು ಈರಣ್ಣವ್ರು ಆಗಿರ್ಬೋದು, ಬಸವನಗೌಡ ಆಗಿರ್ಬೋದು, ಬರೀ ಸರ್ವೇದವರು ಬಗ್ಗೆನೇ ಮಾತಾಡ್ತಾರೆ ಹೊರತಾಗಿ ಸರ್ವೆ ಅವರಿಗೆ ಒಂದು ಫೋನ್ ಮಾಡಿ ಹೇಳಿ ಬಂದರೆ ಒಂದು 15 ದಿನಗಳಿಗೆ ರೈತರಿಗೆ ಹಣವನ್ನು ಬಿಡುಗಡೆ ಆಗುತ್ತೆ. ಈಗ ಬಾಗಲಕೋಟೆಗೆ ಹೋಗಿ ನಾವು ಏಷಿ ಹತ್ರ ಮಾತಾಡಿದ್ರೆ ಏನಂತಾರೆ, ಈಗ ನೀವು ಸರ್ವೆ ಮಾಡ್ಕೊಂಡು ಸರ್ವೆ ಅವರು AW ಅವರು ಸೈನ್ ಮಾಡ್ಕೊಂಡು ಫೈಲ್ ತಂದುಬಿಟ್ರೆ ನಾವು 8-10 ದಿನದಾಗ ಮೂವ್ ಮಾಡಿ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 5 ತಿಂಗಳ 6 ತಿಂಗಳ ಗತಿಸಿದರೂ ಕೂಡ SLU ಅವರು ಇವತ್ತು ಸರ್ವೆ ಮಾಡೋಕ್ಕೆ ನಾವು ಎಷ್ಟು ಮನವಿ ಕೊಟ್ಟರು ಕೂಡ ಇವತ್ತು ಸ್ಟಾಪ್ ಇಲ್ಲ. ಒಂದು ಆಫೀಸ್ನಾಗ ಒಬ್ಬ ಆಫೀಸರ್ ಕೂಡ ಇಲ್ಲ, ಆದರೂ SLV ಅಂತ. ಹಾಗಾಗಿ ನಾವು ಇವತ್ತು ರಾಯಚೂರಲ್ಲಿ DC ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಿದ್ದೀವಿ. DCP ಅವರಿಗೆ ಮನವಿ ಕೂಡ ಸಲ್ಲಿಸಿದ್ದೀವಿ. ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೀವಿ, ಇನ್ನು 2-3 ದಿನದಲ್ಲಿ ನಮಗೆ ಸರ್ವೆ ಮಾಡಿ ಕೊಡದೇ ಇದ್ದರೆ ಮುಂದಿನ ಹೋರಾಟ ಅತಿ ಕ್ರೂರವಾಗಿರುತ್ತದೆ ಅಂತ ನಾವು ಈ ಸಂಘಟನೆ ಮೂಲಕ ರೈತರ ಪರವಾಗಿ ನಾನು ಈ ಮಾತಾಡೋಕ್ಕೆ ಅವಕಾಶವನ್ನು ಎಲ್ಲರಿಗೂ. ತಮ್ಮ ಹೆಸರು? ಹನುಮಂತ ಮರಾಠ, ದಲಿತ ರಕ್ಷಣಾ ಜಿಲ್ಲಾಧ್ಯಕ್ಷರು.